ಸರ್ ನೀವೇನಕ್ಕೆ ಬಂದಿದ್ದು? ನಾವ ಸಾಹೇಬ್ರು ಭೇಟಿ ಮಾಡ್ಬೇಕಾಯ್ತು ಬಂದಿದ್ದು. ಏನಕ್ಕೆ ಭೇಟಿ ಮಾಡ್ಬೇಕಾಗಿತ್ತು? ಏನೋ ನಮ್ಮ ಕಷ್ಟ ಸುಖ ಏನೋ ಹೇಳೋವಂತ ಬಂದು ಕಷ್ಟ ಸುಖ ಕೇಳಕ್ಕೆ ಈ ಟೈಮಲ್ಲಿ ಇರ್ತಾರ ಅವರು. ಏನ್ ಮಾಡೋದು, ಸಿಕ್ಕರು ಕೇಳ್ತೀವಿ, ಸಿಗ್ಲಿಲ್ಲ ಅಂದ್ರೆ ಮನೆಗೆ ಹೋಗ್ತೀವಿ. ಎಷ್ಟು ಸಾರಿ ಬಂದ್ರಿ ಇಷ್ಟ ತನಕ? ನಾವು ಬಂದ ಬೆಳಿಗ್ಗೆ ಬಂದದ್ದು. ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದ್ರಿ? ನಾವು ಎಂಟೂವರೆಗೆ ಬಂದ. 8:30 ನಿಂತ್ಕೊಂಡಿದ್ದೀರಾ? ಸಿಕ್ಕಿಲ್ವಲ್ಲ ನಮ್ಗ. ಮೊದ್ಲು ಯಾವಾಗಾರು ಸಿಕ್ಕಿದ್ರಾ? ನಾವು ಸಿಕ್ಕಿದ್ರು ಯಾವಾಗ್ಲೂ ಒಂದೊಂದ್ಸರಿ. ಇವಾಗ ಸಿಕ್ಕದೆ ಕಷ್ಟ ನಮ್ಗ. ಜನರ ಸಮಸ್ಯೆ ಇದ್ದೇ ಇರ್ತಾನೆ. ಯಾವ ಊರವ್ರು ನೀವು? ನಾವು ಕೆರೆಹುಂಡಿ. ಕೆರೆಹುಂಡಿ ಅಂದ್ರೆ ಯಾವ ಕ್ಷೇತ್ರ ಬರುತ್ತೆ? ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ. ಅದೇನೋ ಇವ್ರ ಮನೆಗೆ ಹೋಗದೆ ಇಲ್ಲಿ ಬಂದಿದ್ದೀರಾ? ಸಿಎಂ ಮನೆಗೆ ಹೋಗಿದ್ದೀರಾ? ನಿಮ್ ಕ್ಷೇತ್ರದ ಬಿಟ್ಬಿಟ್ಟು? ನಮ್ಗೆ ಹಳಬ್ರು ಇವರು. ಹೌದಾ? ನಮ್ಮ 40 ವರ್ಷದಿಂದ ಆಗ್ಲೇ ಬಂದೆ. ಕನಕೇಗೌಡ ಅಂತ. ಕನಕೇಗೌಡ. ಏನ್ ನಿಮ್ ಸಮಸ್ಯೆ ಏನ್ ತಗೊಂಡ್ ಬಂದಿಲ್ಲ? ಸಮಸ್ಯೆ ಏನ ಬಂದ ಕೇಳೋವಂತ ಬಂದು ಕೇಳಕ್ಕೆ ಸಿಕ್ಕೋದಿಲ್ವಲ್ಲ. ಅಲ್ಲೇ ಬರ್ತಾವ್ರ. ಜನಗಳ ಹತ್ರ ಅವರೇ ಬರ್ತಾರಾ? ವೆರಿ ಗುಡ್. ಈ ಕಡೆನೇ ಬರ್ತಾರಾ? ಇದು ಇವ್ರ ಮಾತು. ಇಂತಹ ನೂರಾರು ಜನರು ಮುಖ್ಯಮಂತ್ರಿ ಅವರ ಮನೆ ಮುಂದೆ ನೆರೆದಿರ್ತಾರೆ. ಯಾವ ಊರು? ಕುವೆಂಪು ನಗರ. ಏನು ಸಿಎಂ ನೋಡಕ್ ಬಂದಿದ್ರಾ ಏನು? ಹೌದಾ? ಯಾವಾಗೂ ಬರ್ತಾ ಇರ್ತೀರಾ? ನಮ್ದು ಅವಾಗಿಂದ ಇದು ಯಾವಾಗಿಂದ? ಡಿಪಾ ಸರ್ಕಲ್ಲಿ ಅರವಿಂದ ಶ್ರೀರಾಮ್ಪುರ ಮತ್ತೆ SPM ಶಿವನ ದೇವಸ್ಥಾನ ಹತ್ರ ಅಲ್ಲಿದ್ದೀವಿ. ಅವಾಗಿಂದ ಪರಿಚಯ ನಮ್ಗೆ. ಹೆಂಗ್ ಪರಿಚಯ? ಅವ್ರ ಮನೆಗೆ ಹೋಗ್ತಿದ್ವಿ, ರಾಕೇಶ್. ಅವಾಗಿಂದ ನಾವು ಈಗಲೂ ಹಂಗೆ ಬಂದಿದ್ದಾರೆ ಅಂತ ನೋಡ್ಕೊ ಬರೋದ? ಇಲ್ಲಿ ಕ್ಯಾಂಟೀನ್ ಹೋಟ್ಲ್ ಇದೆ. ನೀವು ಹೋಟೆಲಲ್ಲಿ ಕೆಲಸ ಮಾಡೋದ? ಕುಕಿಂಗ್. ತಿಂಗಳಲ್ಲಿ ಎಷ್ಟು ಸಾರಿ ಬರ್ತಾರೆ? ಬರ್ತಾ ಇರ್ತಾರೆ ಮಾಮೂಲಿ. ಹಿಂದೆ ಬಂದಾಗ ವಾರಕ್ಕೆ ಒಂದು 15 ತಿಂಗಳು 15 ದಿವಸ ಬರ್ತಾ ಇರ್ತಾರೆ. ಅವಾಗ ನಿಮಗೆಲ್ಲ ಏನು ಅನ್ಸುತ್ತೆ? ನಮಗೇನು ತೊಂದರೆ ಇಲ್ಲ ಪಾಪ. ಅವಾಗಿಂದ ನಮ್ಗೆ ಪರಿಚಯ. ರಾಕೇಶ್ ನಮಗೆ ಭಾಳ ಪರಿಚಯ. ಊರಿಗೆ ಚಿಕ್ಕವನಿಗಿಂತ ಅವರು ನಮಗೆ ರಾಕೇಶ್. ಇವಾಗ ಏನು ಅನ್ಸುತ್ತೆ ನಿಮಗೆ ಬಂದು ನೋಡೋದು? ಒಳ್ಳೇದು ಮಾಡಿದ್ದಾರೆ, ಒಳ್ಳೇದು ಮಾಡ್ತಾ ಇದ್ದಾರೆ. ಏನು ತೊಂದರೆ ಏನಿಲ್ಲ. ಸ್ವಲ್ಪ ಅಂದ್ರೆ ಮುಂದೆ 5 ವರ್ಷ ಗಂಟೆ ದಾಟ್ಬಿಟ್ಟು ಸಾಕು. ಯಾಕೆಂದರೆ ಲಾಸ್ಟ್ ಇದೆ ಫೈನಲ್. ಇದೆ ಲಾಸ್ಟ್ ಫೈನಲ್. ಒಂದು ದಾಟ್ಬಿಟ್ಟು ಬಂದು ಹೇಳಿದ್ರೆ ಈಗ ಲಾಸ್ಟು ಎಲ್ಲ ಮುಗೀತು. ನಿಮ್ಮ ಹೆಸರೇನು? ಶಂಕರ್. ಇಲ್ಲ ಇನ್ನ 5 ವರ್ಷ ಆಗ್ಬೇಕಾ? ಇದೆ ಲಾಸ್ಟ್ ಫೈನಲ್. ನೆಕ್ಸ್ಟ್ ಅವ್ರ ಮಗಂಗೆ ಚಾನ್ಸಾ? ಹೌದಾ? ಮನೆ ಮಗ ರಾಜ್ಯದ ಮುಖ್ಯಸ್ಥನಾದಾಗ ಮನೆ ಮಂದಿಗೆಲ್ಲ ಹೇಗೆ ಸಂಭ್ರಮ ಆಗುತ್ತೋ ಅಂತಹ ಸಂಭ್ರಮ ಅವರದ್ದು. ತಮ್ಮ ಮನೆಯಲ್ಲಿ ಕೂಗಿದ ಹಾಗೆ ಕೂಗುವ, ಗದ್ದಲೆ ಮಾಡುವ, ನಾನೂ ಸಿಎಂ ಆಪ್ತ ಅಥವಾ ಆಪ್ತೆ ಎಂದು ತೋರಿಸಿಕೊಳ್ಳುತ್ತಾ ಮದುವೆ ಮನೆಯಂತೆ ಸಡಗರದಿಂದ ಜನರು ಓಡಾಡ್ತಾ ಇರ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದು ಹೊಸತಲ್ಲ. ಈಗಾಗಲೇ ಒಮ್ಮೆ ಮುಖ್ಯಮಂತ್ರಿಯಾಗಿ ಅನುಭವವಿರುವ ಅವರು
ಜನರನ್ನು ಚೆನ್ನಾಗಿ ಅರ್ತಿದ್ದಾರೆ. ತಮ್ಮ ಕ್ಷೇತ್ರಕ್ಕೆ ಬಂದಾಗ ಬೆಳಿಗ್ಗೆ ತಮ್ಮ ನಿತ್ಯಾನಿಕಗಳನ್ನು ಮುಗಿಸಿ ಹೊರಗಡೆ ಹೋಗುವಾಗ ಜನರನ್ನು 10 ನಿಮಿಷ ಮಾತನಾಡಿಸ್ತಾರೆ. ಅವರ ಕ್ಷೇತ್ರದ ಜನರಲ್ಲದೆ ಸುತ್ತಲಿನ ಬೇರೆ ಕ್ಷೇತ್ರದ ಜನರೂ ಇಲ್ಲಿಗೆ ಬರ್ತಾರೆ. ಕ್ಷೇತ್ರಾಭಿವೃದ್ಧಿ ಹಾಗೂ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಸ್ವಂತ ಊರಿಗೆ ಬರುವ ಸಿದ್ದರಾಮಯ್ಯ ಬೆಂಗಳೂರಿಗೆ ಹಿಂತಿರುಗುವ ಹೊತ್ತಿಗೆ ಹೊಸದೊಂದು ಹುರುಪು ಪಡೆಯುತ್ತಾರೆ. ಇತ್ತೀಚೆಗೆ ಅವರು ಸುದ್ದಿಯಲ್ಲಿರುವ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿಗೆ ಬಂದಿದ್ದರು. ಸಾಮಾನ್ಯವಾಗಿ ವಾರಾಂತ್ಯಕ್ಕೋ ಅಥವಾ ಇನ್ಯಾವುದೋ ಸಮಾರಂಭಕ್ಕೋ ತಮ್ಮ ಕ್ಷೇತ್ರಕ್ಕೆ ಬರುವುದು ಮುಖ್ಯಮಂತ್ರಿಗಳವರ ರೂಢಿ. ಆದರೆ ಈಗ ಅವರ ಮೇಲೆ ಆರೋಪ ಇದೆ. ಇಂತಹ ಸಮಯದಲ್ಲಿ ಅವರು ತಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಈಗ ಅವರ ಬಗ್ಗೆ ಅವರ ಕ್ಷೇತ್ರದ ಜನರ ಪ್ರತಿಕ್ರಿಯೆ ಹೇಗಿದೆ? ಆಗ ಅವರ ಮನೆ ಹೇಗಿತ್ತು? ಸಾಮಾನ್ಯವಾಗಿ ಮುಖ್ಯಮಂತ್ರಿ ಅಂದರೆ ಜನರೆಲ್ಲ ತಮ್ಮ ತಮ್ಮ ಅಹವಾಲುಗಳನ್ನು ಹೇಳಿಕೊಂಡು ಸಮಾಧಾನ ಪಡೆಯಲು ಬಂದಿರ್ತಾರೆ. ಅಂಥವರ ಮನಸ್ಸಿನಲ್ಲಿ ಏನಿರುತ್ತೆ? ಮುಖ್ಯಮಂತ್ರಿಗಳ ಸೆಕ್ಯುರಿಟಿ ಹೇಗಿರುತ್ತೆ? ಈ ಎಲ್ಲ ಕುತೂಹಲವನ್ನು ತಣಿಸುವ ಉದ್ದೇಶ ನಮ್ಮದಾಗಿತ್ತು. ಇದು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹೇಳೋದಕ್ಕೆ ಮರಿಬೇಡಿ. ಇದು ರಿಜೆಕ್ಟ್ ಆಗ್ಬಿಟ್ಟು ನಂಬರ್ ಡಿಲೀಟ್ ಆಗ್ಬಿಟ್ಟು